ಕೇಳಿದ ಆಫರ್ ಕೊಟ್ಟಿದ್ದೇನೆ, ಇಲ್ಲ ಅಂತಲ್ಲ. ಒಂದು 50 ಜನಕ್ಕೆ ಕೇಳಿದ್ದೀನಿ. ಇನ್ನೊಂದ್ಸತಿ ಹೇಳ್ಬಿಟ್ಟು ಪುಣ್ಯ ಕಟ್ಕೊಳ್ಳೋಣ. ಕೇಳಿದ ಆಫರ್ ಕೊಟ್ಟಿದ್ದೇನೆ, ಇಲ್ಲ ಅಂತಲ್ಲ. ಒಂದು 50 ಜನಕ್ಕೆ ಕೇಳಿದ್ದೀನಿ. ಏನ್ಲ ಡಿ ಕೆ ಯಾವ್ದು ಆಪರೇಷನ್ ಕೈ ಹಾಕಿರಂಗೈತಿ? ಏನ್ಲ ಮೇಟ್ರು? ಈಗಲ್ಲ ಕಣೆ, ಹೋದ್ಸತಿ MLA ಎಲೆಕ್ಷನ್ ಟೈಮಲ್ಲಿ ಆಪರೇಷನ್ ಮಾಡಕ್ಕೆ ಪ್ಲಾನ್ ಹಾಕಿ 50 ಜನಕ್ಕೆ ಆಫರ್ ಕೊಟ್ಟಿತ್ತಂತೆ. ಆ 50ರಲ್ಲಿ ರಾಮುಲು ಇತ್ತಂತೆ. ಆದ್ರೆ ರಾಮುಲು ರಿಜೆಕ್ಟ್ ಮಾಡ್ತಂತೆ. ರಾಮುಲು ಮಾತಾಡಿಲ್ಲ, ಸಿಕ್ಕಿಲ್ಲ. ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು. ಎಲೆಕ್ಷನ್ ಮುಂಚಿತವಾಗಿ ಕೇಳಿದ್ದೆ ನಾನು. ಅವ್ರು ಬರಲ್ಲ ಅಂತ ಹೇಳಿದ್ರು. ಕೇಳಿದ ಆಫರ್ ಕೊಟ್ಟಿದ್ದೇನೆ, ಇಲ್ಲ ಅಂತಲ್ಲ. ಸೂಪರ್ ಮಾಮಾ, ಒಳ್ಳೆ ಕೆಲಸ ಮಾಡೈತೆ ಬುಡ್ಲೆ. ಆದ್ರೆ ಈ ಸುದ್ದಿ ಈಗ ಯಾಕೆ ಹೇಳ್ತಾ ನಿಂತೈತೆ ಡಿ ಕೆ? ಈಗ ರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬರೋ ಪ್ಲಾನ್ ಐತಂತೆ ಕಣ. ಅದಕ್ಕೆ ಈಗೇನಾರ ಆಫರ್ ಕೊಟ್ಟು ಆಪರೇಷನ್ ಮಾಡ್ತಿದ್ದೇನಪ್ಪ ಅಂತ ಕೇಳಿದ್ದು. ಇವತ್ತು ರಾಮುಲು ಅವ್ರನ್ನ ಎಲ್ಲರೂ ಕೂಡ ಕರೀತಾ ಇದಾರೆ. ಅಂದ್ರೆ ನಾನು ಸೋತಿದ್ರೆ ಕೂಡ ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ ಇದ್ರೆ ಕೂಡ ಅವರು ರೂಲಿಂಗ್ ಪಾರ್ಟಿದಲ್ಲಿ ಇದ್ದಂತ ರಾಮುಲು ಅವ್ರು ಬರಬೇಕು ಅಂತ ಇದಾರೆ ಅಂದ್ರೆ ಎಲ್ಲ ಒಂದು ಕಡೆ ಗೌರವ ಇರಬೇಕಲ್ಲ, ಗೌರವ ಮುಖ್ಯ ಅಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಅವರೆಲ್ಲ ಏನ್ ಕಾಂಗ್ರೆಸ್ ಅವ್ರ ಏನ್ ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದಾರೆ, ಅಭಿಮಾನದಿಂದ ಮಾತಾಡಿದಾರೆ. ಆಗಲೇ ಇದುವೇ ಮೆಲ್ಲಿಗೆ ನೈಸಾಗಿ ಮಾತಾಡ್ತೈತಲ್ಲೇ ಕಾಂಗ್ರೆಸ್ಸಿನ ಬಗ್ಗೆ. ಹೋಯ್ತದ ಹೆಂಗಂತಪ್ಪ? ರಾಮುಲು ಇನ್ನ ಕನ್ಫರ್ಮ್ ಮಾಡಿಲ್ಲ ಕಣೆ. ಆದ್ರೆ ರೆಡ್ಡಿ ಪ್ರಕಾರ ರಾಮುಲು ಕಾಂಗ್ರೆಸ್ ಹೋಗಕ್ಕೆ ಹೊಂಚಾಕೊಂಡ್ ಕುಂತೈತಂತೆ ಕಣೆ. ನೋಡಿಲಿ ದೋಸ್ತಿಗಳು ಹೆಂಗೆ ಬೀದಿಲಿ ಜಗಳ ಆಡ್ಕೊಂಡ್ ಕುಂತವೆ ಅಂತವ. ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರ ಜಗತ್ ಜಾಹೀರ ಆಗಿದೆ. ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ರಾಮುಲು ಸಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತ ಹೇಳುವಷ್ಟು ನನ್ನ ಜಾಯಮಾನ ಅದಲ್ಲ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಇದ್ದ. ಅವ್ನು ಹೆಂಗ್ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ. ಅವ್ನು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್. ಅವ್ನು ಟ್ಯಾಲೆಂಟ್ ಇದೆ. 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮೊಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕೊಂಡ್ಬಿಟ್ಟು ಹಳೆ ರೆಕಾರ್ಡ್ಸ್ ತಗೊಂಡ್ ನೋಡಿ. ಬಿಜೆಪಿ ಸರ್ಕಾರ ಬಂದಿದೆ ನನ್ನಿಂದ ಅಂತಾನ, ಪ್ರೈಮ್ ಮಿನಿಸ್ಟರ್ ಆಗಿದೆ ನರೇಂದ್ರ ಮೋದಿಜಿಯವರು ನನ್ನಿಂದ ಅಂತಾನ, ನಾಳೆ ಈ ಪಾರ್ಟಿ ಮತ್ತೆ ಪುನಃ ಅಧಿಕಾರಕ್ಕೆ ಬರ್ಲಿ ನನ್ನಿಂದ ಅಂತಾನ. ಅವ್ರ ನೇಚರ್ ಇಷ್ಟೇ ಅಲ್ಲ ಕಲಣ. ಹಳೆ ಜಗ್ಗೆ ಪಿಕ್ಚರ್ ಅಲ್ಲಿ ಹಳೆ ದೋಸ್ತಿಗಳು ಕಿತ್ತಾಡ್ಕೊಂಡು ಮಧ್ಯೆ ಕಾಂಪೌಂಡ್ ಕಟ್ಟಿಸ್ಕೊಂಡಿರ್ತಾರಲ್ಲ, ಆ ತರಕ್ಕೆ ಕಾಂಪೌಂಡ್ ಬೇರೆ ಕಟ್ಕೊಂಡವರ್ಕನೆ. ಏನು ಬಂದೈತ್ಲ ಕೇಡ್ಗಾಲ? 4 ಜನಕ್ಕೆ ಮಾಡಿಲ್ಲ ಆಗಿರ್ಬೇಕಾಗಿದ್ದವು ಯಾಕೆ ಹೆಂಗ್ ಕಿತ್ತಾಡ್ಕೊಂಡ್ ಕುಂತವ್ಲ? ತಾರೀಕಿ ಮಾಡಿದ್ರೆ ಬೇಜಾರೈತದೆ ಕಣ್ಲೆ. ರೆಡ್ಡಿ ಜೈಲ್ಗೆ ಹೋದಾಗ ರಾಮುಲು ಏನು ಹೆಲ್ಪ್ ಮಾಡಿಲ್ವಂತೆ. ಅದಕ್ಕೆ ಈಗ ರಾಮುಲು ಸೋತ್ ಕುಂತಿರುವಾಗ ರೆಡ್ಡಿ ಉರ್ಸಿ ಬ್ಲಾಸ್ಟ್ ಮಾಡ್ತೈತೆ ಕಣೆ. ಇದೇ ಗ್ಯಾಪ್ ಅಲ್ಲಿ DK ರಾಮುಲುನ ಕರ್ಕೊಂಡ್ಬಂದು ಸತೀಶ್ ಜಾರಕಿಹೊಳಿಗೆ ಕೌಂಟರ್ ಕೂಡ ಪ್ಲಾನ್ ಅಲ್ಲಿ ಐತೆ ಕಣಪ್ಪ. ಒಟ್ಟಿನಲ್ಲಿ ಆ ಕಡೆಯರ್ನ ಈ ಕಡೆಗೆ, ಈ ಕಡೆಯರ್ನ ಆ ಕಡೆಗೆ ಮಿಕ್ಸ್ ಮಾಡ್ಕೊಂಡು ಕಲಬೆರಕೆ ರಾಜಕೀಯ ಮಾಡ್ಕೊಂಡ್ ಕುಂತವೆ ಕಣ್ಣೆಡ್ಲಾತ್ಲಾಗಿ. ಈಗ ವಜ್ರ ರಾಜಕೀಯ ಸುದ್ದಿ ಯಾಕೆ? ಶಿವನಿ ಶಂಭುಲಿಂಗ कोई तन काढा